ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಸ್ಪೈಸ್ ಬಾಕ್ಸ್. ನಾವು ಇವಾಗ ನೀರು ದೋಸೆ ನೋಡೋಣ. ಇವಾಗ ನಾವು ನೀರು ದೋಸೆಗೆ ಬೇಕಾಗಿದ್ದ ಐಟಮ್ಗಳು ನೋಡೋಣ. ಅವೇನೆಂದರೆ ತುಪ್ಪ, ಉಪ್ಪು, ರೈಸ್ ಬ್ಯಾಟರ್. ಈ ರೈಸ್ ಬ್ಯಾಟರ್ ಒಂದು 2 ಅವರ್ಸ್ ರೈಸ್ ವಾಟರಲ್ಲಿ ಸೋಕ್ ಮಾಡಿ ಆಮೇಲೆ ಈ ಥರ ಗ್ರೈಂಡ್ರಲ್ಲಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿದ ಮೇಲೆ ಇವಾಗ ಇದರಲ್ಲಿ ಸ್ವಲ್ಪ ಉಪ್ಪು ನಾವು ಕಲಸೋಣ. ನಮಗೆ ಬೇಕಾದಷ್ಟು ಉಪ್ಪು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಲ್ಯಾಡಲ್ಲಿ ತೊಗೊಂಡು ಈ ಥರ ಕನ್ಸಿಸ್ಟೆನ್ಸಿ ಕೂಡ ಈ ಥರ ಇರಬೇಕು. ಇದರಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇದನ್ನು ಈ ಥರ ಕಲಿಸ್ಕೋಬೇಕು. ಏಮೂತ ಇವಾಗ ಈ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ಮೇಲೆ ಇದಕ್ಕೊಂದು 2 ನಿಮಿಷ ಬಿಸಿ ಆಗಲಿಕ್ಕೆ ಇದನ್ನು ಬಿಡಬೇಕು. ಇವಾಗ 2 ನಿಮಿಷ ಆದಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಳ್ಳೋಣ. ಒಂದು ಟಿಶ್ಯೂ ಪೇಪರ್ ತೊಗೊಂಡು ನಾವು ಇದನ್ನು ಈ ಥರ ಸ್ವಲ್ಪ ತುಪ್ಪ ಇದರಲ್ಲಿ ಹಾಕೋಣ. ಇದರಲ್ಲಿ ಹಾಕಿ ಎಲ್ಲ ಈಕ್ವಲ್ ಆಗಿ ಇದನ್ನ ಸ್ಪ್ರೆಡ್ ಮಾಡೋಣ. ಮಾಡಿ ಇವಾಗ ಈ ಬ್ಯಾಟರ್ನ ತಗೊಂಡು ಈ ಥರ ಇದರಲ್ಲಿ ಹಾಕೋಬೇಕು. ಹಾಕೊಂಡಿದ್ಮೇಲೆ ಇದನ್ನು ಮತ್ತೆ ಹಿಂಗೆ ಮುಚ್ಚಬೇಕು. ಇದೇನೆಂದರೆ ಬೈ ಸ್ಟೀಮಿಂದ ಕುಕ್ ಆಗುತ್ತೆ. ಕೆಳಗಡೆಯಿಂದ ಫ್ಲೇಮ್ ಬರಬೇಕು ಮತ್ತು ಮೇಲೆಗಡೆಯಿಂದ ಸ್ಟೀಮ್ ಹಂಗೆ ಇರಬೇಕಾದ್ರೆ ಅವಾಗೆ ಪ್ರಾಪರಾಗಿ ನೀರು ದೋಸೆ ರೆಡಿ ಆಗುತ್ತೆ. ಇವಾಗ ನೋಡೋಣ ನೀರು ದೋಸೆ 1 ನಿಮಿಷ ಆದಮೇಲೆ. ಎಸ್, ನೀರು ದೋಸೆ ರೆಡಿ ಆಯಿತು. ನಾವು ಒಂದು ಪ್ಲೇಟ್ ತೊಗೊಂಡು ಇಲ್ಲಿಂದ ಇದನ್ನು ತೊಗೊಂಡು ಇಲ್ಲಿ ಇಟ್ಕೊಳ್ಳೋಣ. ಈ ಥರ ನೀರು ದೋಸೆ ರೆಡಿಯಾಗಿದೆ. ಈ ಥರ ಫೋಲ್ಡ್ ಮಾಡಿ ನಾವಿಲ್ಲಿ ಇಡೋಣ. ಮತ್ತು ಇನ್ನೊಂದು ಸಲ ಸ್ವಲ್ಪ ತುಪ್ಪ ತಗೊಂಡು ತುಪ್ಪ ಇದರಲ್ಲಿ ಹಾಕೋಣ. ಇದಕ್ಕೆ ಸ್ವಲ್ಪ ಫ್ಲೇಮ್ ಕಂಟ್ರೋಲಲ್ಲಿ ಇರಬೇಕು. ಫ್ಲೇಮ್ ಜಾಸ್ತಿ ಆಗಬಾರ್ದು. ಆದಮೇಲೆ ಮತ್ತೆ ತಗೊಂಡು ಇದರಲ್ಲಿ ಹಾಕೋಣ. ಹಾಕಿ ಮತ್ತೆ ಇದ್ಮೇಲೆ ಮುಚ್ಚಲಾಗಿದೆ. ಇವಾಗ 1 ನಿಮಿಷ ಆದಮೇಲೆ ಇದನ್ನು ನೋಡೋಣ. ನೋಡಿ, ನೀರು ದೋಸೆ ರೆಡಿಯಾಗಿದೆ. ಇವಾಗ ಈ ನೀರು ದೋಸೆನ ನಾವು ನಮ್ಮ ಪ್ಲೇಟಲ್ಲಿ ಚೇಂಜ್ ಮಾಡೋಣ. ರುಚಿಯಾದ ನೀರು ದೋಸೆ ರೆಡಿ. ಹ್ಯಾಪಿ ಈಟಿಂಗ್.